ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 4ನೇ ತರಗತಿ ಕನ್ನಡ ಪಾಠ 1 ಕನ್ನಡಮ್ಮನ ಹರಕೆ. ಈ ವಿಡಿಯೋದಲ್ಲಿ ನಾವು ಕನ್ನಡಮ್ಮನ ಹರಕೆ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸೋಣ. ಮೊದಲನೆಯದಾಗಿ ಇಲ್ಲಿ ಪದ್ಯವನ್ನು ಕೊಡಲಾಗಿದೆ. ಈಗ ನಾವು ಪಾಠದ ಪ್ರಶ್ನೋತ್ತರಗಳನ್ನು ನೋಡೋಣ. ಪದಗಳ ಅರ್ಥಗಳನ್ನು ಕೊಟ್ಟಿದ್ದಾರೆ. ಪದಗಳ ಅರ್ಥಗಳನ್ನು ನೋಡಿಕೊಳ್ಳಿ. ಇಲ್ಲಿ ಟಿಪ್ಪಣಿಯನ್ನು ಕೂಡ ಕೊಡಲಾಗಿದೆ. ಕೊಟ್ಟಿರುವಂತಹ ಶಬ್ದಗಳ ಅರ್ಥಗಳು ತಿಳಿಯದೇ ಇದ್ದಲ್ಲಿ ನೀವು ಇಲ್ಲಿ ನೋಡಿಕೊಳ್ಳಬಹುದು. ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಇಲ್ಲಿ ನೀವು ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಬೇಕು. ಪ್ರಶ್ನೆ ನಂಬರ್ 1, ಕನ್ನಡದ ಕಂದ ಯಾವುದಕ್ಕಾಗಿ ಹೋರಾಡಬೇಕು ಎಂದು ಕೊಟ್ಟಿದ್ದಾರೆ. ಉತ್ತರ ಬರೆದುಕೊಳ್ಳಿ. ಕನ್ನಡದ ಕಂದ ಕನ್ನಡಕ್ಕಾಗಿ ಹೋರಾಡಬೇಕು. ಪ್ರಶ್ನೆ ನಂಬರ್ 2, ಕನ್ನಡವನ್ನು ಮರೆತರೆ ಯಾರನ್ನು ಮರೆತಂತೆ ಎಂದು ಕೇಳುತ್ತಿದ್ದಾರೆ. ಉತ್ತರ, ಕನ್ನಡವನ್ನು ಮರೆತರೆ ಹೆತ್ತ ತಾಯಿಯನ್ನು ಮರೆತಂತೆ ಎಂದು ನೀವು ಬರೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 3, ಕನ್ನಡದ ಕಂದ ಯಾವುದನ್ನು ಮರೆಯಬಾರದು. ಉತ್ತರ, ಕನ್ನಡದ ಕಂದ ಕನ್ನಡಮ್ಮನ ಹರಕೆಯನ್ನು ಮರೆಯಬಾರದು. ಪ್ರಶ್ನೆ ನಂಬರ್ 4, ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ. ಇಲ್ಲಿ ಕನ್ನಡ ನುಡಿಯ ಸೊಗಸನ್ನು ಯಾವುದಕ್ಕೆ ಹೋಲಿಸಲಾಗಿದೆ ಎಂದು ನಾವು ಬರೆಯಬೇಕು. ಉತ್ತರ ನೋಡಿ. ಕನ್ನಡ ನುಡಿಯ ಸೊಗಸನ್ನು ತಾಯಿಯ ಎದೆ ಹಾಲಿಗೆ ಹಾಗೂ ಅವಳ ಅಪ್ಪುಗೆಯಿಂದ ಉಂಟಾಗುವ ಆನಂದಕ್ಕೆ ಹೋಲಿಸಲಾಗಿದೆ. ಈಗ ನೀವು ಇಲ್ಲಿ ಕೊಟ್ಟಿರುವಂತಹ ಎಲ್ಲ ಪ್ರಶ್ನೆಗಳ ಉತ್ತರಗಳನ್ನು ಇನ್ನೊಮ್ಮೆ ಸರಿಯಾಗಿ ನೋಡಿಕೊಂಡು ಬರೆದುಕೊಳ್ಳಿ. ಕೊಟ್ಟಿರುವ ಪದಗಳಲ್ಲಿ ಸರಿಯಾದ ಪದ ಆರಿಸಿ ಖಾಲಿ ಸ್ಥಳದಲ್ಲಿ ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಪದಗಳಲ್ಲಿ ನಾವು ಸರಿಯಾದಂತಹ ಪದವನ್ನು ಆರಿಸಿ ಬರೆಯಬೇಕು. ಪ್ರಶ್ನೆ ನಂಬರ್ 1 ನೋಡಿ. ಕನ್ನಡಕ್ಕೆ ಹೋರಾಡು, ಕನ್ನಡದ ಡ್ಯಾಶ್ ಎಂದು ಕೊಟ್ಟಿದ್ದಾರೆ. ವೀರ, ಶೂರ, ಧೀರ, ಕಂದ ಎಂದು ಕೊಡಲಾಗಿದೆ. ಸರಿಯಾದ ಉತ್ತರ ಕಂದ ಆಗಿದೆ. ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ. ಪ್ರಶ್ನೆ ನಂಬರ್ 2, ಮರೆತೆಯಾದರೆ ಡ್ಯಾಶ್ ಮರೆತಂತೆ ನನ್ನ. ದಮ್ಮಯ್ಯ, ಅಯ್ಯೋ, ಕಂದಯ್ಯ, ನನ್ನ ಎಂದು ಕೊಡಲಾಗಿದೆ. ಇಲ್ಲಿ ಮರೆತೆಯಾದರೆ ಅಯ್ಯೋ, ಮರೆತಂತೆ ನನ್ನ. ಇಲ್ಲಿ ಅಯ್ಯೋ ಎಂದು ನೀವು ಬರೆಯಬೇಕು. ಪ್ರಶ್ನೆ ನಂಬರ್ 3, ಮೊಲೆಯ ಹಾಲೆಂತಂತೆ ಡ್ಯಾಶ್ ಬಾಯಿಗೆ ಎಂದು ಕೊಟ್ಟಿದ್ದಾರೆ. ಹೆಜ್ಜೇನು, ಕಿರುಜೇನು, ಸವಿಜೇನು, ಹಾಲ್ಜೇನು ಎಂದು ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಸವಿಜೇನು. ಮೊಲೆಯ ಹಾಲೆಂತಂತೆ ಸವಿಜೇನು ಬಾಯಿಗೆ. ಪ್ರಶ್ನೆ ನಂಬರ್ 4, ಹೋರಾಡು ಕನ್ನಡಕ್ಕೆ ಡ್ಯಾಶ್ ರನ್ನ ಎಂದು ಕೊಡಲಾಗಿದೆ. ವೀರನಾಗಿ, ಶೂರನಾಗಿ, ಕಲಿಯಾಗಿ, ಧೀರನಾಗಿ ಎಂದು ಕೊಟ್ಟಿದ್ದಾರೆ. ಕಲಿಯಾಗಿ ಎಂದು ನೀವು ಬರೆದುಕೊಳ್ಳಬೇಕು. ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ. ಇಲ್ಲಿ ಕೊಟ್ಟಿರುವಂತಹ ಉತ್ತರಗಳನ್ನು ಸರಿಯಾಗಿ ನೋಡಿ ಬರೆದುಕೊಳ್ಳಿ. ಈ ಪ್ರಶ್ನೆ ಪದ್ಯದಲ್ಲಿ ಬಿಟ್ಟಿರುವ ಮುಂದಿನ ಸಾಲುಗಳನ್ನು ಬರೆಯಿರಿ. ಇಲ್ಲಿ ನೀವು ಪದ್ಯವನ್ನು ನೋಡಿ ಇಲ್ಲಿ ಮುಂದೆ ಕೊಟ್ಟಿರುವಂತಹ ಸಾಲುಗಳನ್ನು ಬರೆಯಬೇಕು. ದಮ್ಮಯ್ಯ, ಕಂದಯ್ಯ, ಡ್ಯಾಶ್ ಡ್ಯಾಶ್ ಮರೆಯದಿರು ಚಿನ್ನ, ಮರೆತೆಯಾದರೆ ಅಯ್ಯೋ, ಡ್ಯಾಶ್ ಡ್ಯಾಶ್ ಕಲಿಯಾಗಿ ರನ್ನ ಎಂದು ಕೊಟ್ಟಿದ್ದಾರೆ. ಪದ್ಯವನ್ನು ನೋಡಿಕೊಂಡು ನೀವು ಇಲ್ಲಿ ಮುಂದಿನ ಸಾಲುಗಳನ್ನು ಬರೆಯಬಹುದಾಗಿದೆ. ದಮ್ಮಯ್ಯ, ಕಂದಯ್ಯ, ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಮರೆಯದಿರು ಚಿನ್ನ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಬೇಡುವೆನು ನಿನ್ನ, ಕನ್ನಡಮ್ಮನ ಹರಕೆ ಎಂದು ಬರೆಯಬೇಕು. 2ನೇ ಪದ್ಯ ಭಾಗ ನೋಡಿ. ಮರೆತೆಯಾದರೆ ಅಯ್ಯೋ, ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿ ರನ್ನ ಆಗಿದೆ. ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಈ ರೀತಿಯಾಗಿ ಬರೆದುಕೊಳ್ಳಿ.
ಭಾಷಾ ಚಟುವಟಿಕೆ ಆ ಮಾದರಿಯಂತೆ ಕೊಟ್ಟಿರುವ ಪದಗಳಿಗೆ ಪ್ರಾಸಪದ ಬರೆಯಿರಿ. ಇಲ್ಲಿ ಪದ್ಯವನ್ನು ಗಮನಿಸಿ, ನೀವು ಕೊಟ್ಟಿರುವಂತಹ ಪದಗಳಿಗೆ ಪ್ರಾಸಪದಗಳನ್ನು ಬರೆಯಬೇಕು. ಉದಾಹರಣೆ ನೋಡಿ, ಮಾದರಿ ದಮ್ಮಯ್ಯ ಕಂದಯ್ಯ ಇವು ಪ್ರಾಸಪದಗಳಾಗಿದ್ದಾವೆ. ಹೋರಾಡು ಬಾಯಿಗೆ ಬಾಳ್ಗೆ ಚಿನ್ನ ಎಂದು ಕೊಡಲಾಗಿದೆ. ಈ ಪದಗಳಿಗೆ ನಾವು ಈಗ ಪ್ರಾಸಪದವನ್ನು ಹುಡುಕಿ ಬರೆಯಬೇಕು. ಹೋರಾಡು ಇದಕ್ಕೆ ಪ್ರಾಸಪದ ಕಾಪಾಡು ಎಂದು ಬರುತ್ತದೆ. ಕಾಪಾಡು ಎಂದು ಬರೆದುಕೊಳ್ಳಿ. ಬಾಯಿಗೆ ಮೈಗೆ, ಬಾಳ್ಗೆ ಏಳ್ಗೆ, ಚಿನ್ನ ರನ್ನ ಇವುಗಳು ಪ್ರಾಸಪದಗಳಾಗಿದ್ದಾವೆ. ಪ್ರಶ್ನೆ ಆ ಕೊಟ್ಟಿರುವ ಪದಗಳಲ್ಲಿ ಬರೆಯದ ಸರಿಯಾದ ರೂಪವನ್ನು ಆರಿಸಿ ಬರೆಯಿರಿ. ಹೋರಾಡು ಹೋರಾಡು ಎಂದು ಕೊಟ್ಟಿದ್ದಾರೆ. ಇಲ್ಲಿ ಸರಿಯಾದ ರೂಪ ಹೋರಾಡು ಆಗಿದೆ. ಹೋರಾಡು ಎಂದು ಬರೆಯಿರಿ. ಹರಕೆ ಅರಕೆ ಸರಿಯಾದ ರೂಪ ಹರಕೆ, ಹರಕೆ ಎಂದು ಬರೆದುಕೊಳ್ಳಿ. ಆನಂದ ಆನಂದ ಎಂದು ಕೊಟ್ಟಿದ್ದಾರೆ. ಆನಂದ ಸರಿಯಾದ ರೂಪ ಆನಂದ ಎಂದು ಬರೆಯಿರಿ. ಅಯ್ಯೋ ಅಯ್ಯೋ ಎಂದು ಕೊಟ್ಟಿದ್ದಾರೆ. ಅಯ್ಯೋ ಇಲ್ಲಿ ಸರಿಯಾದ ರೂಪವಾಗಿದೆ, ಅದನ್ನೇ ಬರೆಯಿರಿ. ಹಾಲು ಹಾಲು ಎಂದು ಕೊಟ್ಟಿದ್ದಾರೆ. ಹಾಲು ಸರಿಯಾದ ರೂಪ. ಅಪ್ಪುಗೆ ಹಪ್ಪುಗೆ ಎಂದು ಕೊಟ್ಟಿದ್ದಾರೆ. ಅಪ್ಪುಗೆ ಸರಿಯಾದ ರೂಪವಾಗಿದೆ. ಅಪ್ಪುಗೆ ಎಂದು ಬರೆದುಕೊಳ್ಳಿ. ಈ ಕೊಟ್ಟಿರುವ ಒತ್ತಕ್ಷರಗಳನ್ನು ಗಮನಿಸಿ, ವೃತ್ತದೊಳಗೆ ಸಜಾತಿ ಒತ್ತಕ್ಷರ ಹಾಗೂ ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಬರೆಯಿರಿ. ಇಲ್ಲಿ ಕೊಟ್ಟಿರುವಂತಹ ಒತ್ತಕ್ಷರಗಳನ್ನು ಗಮನಿಸಿ, ಚೌಕದಲ್ಲಿ ವಿಜಾತಿ ಒತ್ತಕ್ಷರಗಳನ್ನು ಮತ್ತು ವೃತ್ತದೊಳಗೆ ಸಜಾತಿ ಒತ್ತಕ್ಷರವನ್ನು ಬರೆಯಬೇಕು. ಮೊದಲನೆಯದಾಗಿ ಇಲ್ಲಿ ನೀವು ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರ ಎಂದರೇನು ಎಂದು ಕೇಳಿಸಿಕೊಳ್ಳಿ. ಸಜಾತಿ ಒತ್ತಕ್ಷರ ಎಂದರೆ ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರವನ್ನು ಕೊಟ್ಟಿದ್ದರೆ ಅವು ಸಜಾತಿ ಒತ್ತಕ್ಷರಗಳು. ಅದೇ ರೀತಿಯಾಗಿ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರವಿದ್ದರೆ ಅವುಗಳನ್ನು ವಿಜಾತಿ ಒತ್ತಕ್ಷರಗಳು ಎಂದು ಕರೆಯಲಾಗುತ್ತದೆ. ಇಲ್ಲಿ ಮೊದಲನೆಯದಾಗಿ ನೋಡಿ, ನ ಎಂದು ಕೊಟ್ಟಿದ್ದಾರೆ. ನಗೆ ನ ಒತ್ತನ್ನೇ ಕೊಡಲಾಗಿದೆ, ಆದ್ದರಿಂದ ಇದು ಸಜಾತಿ ಒತ್ತಕ್ಷರವಾಗಿದೆ. ಎರಡನೆಯದಾಗಿ ಸಗೆ ನ ಒತ್ತನ್ನು ಕೊಡಲಾಗಿದೆ, ವಿಜಾತಿ ಒತ್ತಕ್ಷರ. ಈ ರೀತಿಯಾಗಿ ನಾವು ಬರೆಯುತ್ತಾ ಹೋಗೋಣ. ಮೊದಲನೆಯದಾಗಿ ಚೌಕದಲ್ಲಿ ವಿಜಾತಿ ಒತ್ತಕ್ಷರವನ್ನು ಬರೆಯಬೇಕು. ಆದ್ದರಿಂದ ಸ್ನೋ ಇದು ವಿಜಾತಿ ಒತ್ತಕ್ಷರ, ಚೌಕದಲ್ಲಿ ಬರೆಯಿರಿ. ನ ಸಜಾತಿ ಒತ್ತಕ್ಷರ. ಎರಡನೆಯದಾಗಿ ಷ್ಟ ಎಂದು ಕೊಟ್ಟಿದ್ದಾರೆ, ವಿಜಾತಿ ಒತ್ತಕ್ಷರ. ಹ್ರ ವಿಜಾತಿ ಒತ್ತಕ್ಷರ. ಬ ಸಜಾತಿ ಒತ್ತಕ್ಷರವಾಗಿದೆ, ಆದ್ದರಿಂದ ವೃತ್ತದಲ್ಲಿ ಬರೆಯಿರಿ. ಸ್ತ ವಿಜಾತಿ ಒತ್ತಕ್ಷರ. ಯ ಸಜಾತಿ ಒತ್ತಕ್ಷರ. ಶ್ರೇ ವಿಜಾತಿ ಒತ್ತಕ್ಷರ. ಟ ಸಜಾತಿ ಒತ್ತಕ್ಷರ. ಕ್ಷ ವಿಜಾತಿ ಒತ್ತಕ್ಷರ. ತ ಸಜಾತಿ ಒತ್ತಕ್ಷರ. ಮ ಸಜಾತಿ ಒತ್ತಕ್ಷರ. ಪ ಸಜಾತಿ ಒತ್ತಕ್ಷರ, ಆದ್ದರಿಂದ ವೃತ್ತದಲ್ಲಿ ಬರೆದಿದ್ದೇವೆ. ಶ್ನೇ ಇದು ವಿಜಾತಿ ಒತ್ತಕ್ಷರವಾಗಿದೆ, ಆದ್ದರಿಂದ ಚೌಕದಲ್ಲಿ ಬರೆದುಕೊಳ್ಳಿ. ಈ ರೀತಿಯಾಗಿ ನೀವು ಸಜಾತಿ ಒತ್ತಕ್ಷರ ಮತ್ತು ವಿಜಾತಿ ಒತ್ತಕ್ಷರಗಳನ್ನು ಬೇರೆ ಬೇರೆಯಾಗಿ ವೃತ್ತ ಮತ್ತು ಚೌಕಗಳಲ್ಲಿ ಬರೆಯಬೇಕು. ಬಳಕೆ ಚಟುವಟಿಕೆ ಎಂದು ಕೊಟ್ಟಿದ್ದಾರೆ. ಹಿರಿಯರಿಂದ ಜೋಗುಳದ ಪದವನ್ನು ಸಂಗ್ರಹಿಸಿ ಅಭ್ಯಾಸ ಮಾಡಿ. ಇವುಗಳು ಚಟುವಟಿಕೆಗಳಾಗಿದೆ, ನೀವು ಮನೆಯಲ್ಲೇ ಮಾಡಿಕೊಳ್ಳಿ. ಕನ್ನಡದ ಕವಿಗಳ ಭಾವಚಿತ್ರ ಸಂಗ್ರಹಿಸಿ ಭಾವಚಿತ್ರಕೋಶ ತಯಾರಿಸಿ. ಕನ್ನಡದ ಕವಿಗಳ ಭಾವಚಿತ್ರಗಳನ್ನು ನೀವು ಸಂಗ್ರಹಿಸಿಕೊಂಡು ಭಾವಚಿತ್ರಕೋಶವನ್ನು ತಯಾರಿಸಿಕೊಳ್ಳಿ. ಈ ಪ್ರಶ್ನೆ ಕೊಟ್ಟಿರುವ ಸಾಲುಗಳನ್ನು ವೇಗವಾಗಿ ಉಚ್ಚರಿಸಿ ಎಂದು ಹೇಳಿದ್ದಾರೆ. ಇಲ್ಲಿ 4 ಸಾಲುಗಳನ್ನು ಕೊಡಲಾಗಿದೆ. ಟಗರಿಗೆ ತರಗು ತಂದು ಹಾಕು, ತರೀಕೆರೆ ಏರಿ ಮೇಲೆ 3 ಕರಿ ಕುರಿಮರಿ, ಕಪ್ಪು ಕುಂಕುಮ ಕೆಂಪು ಕುಂಕುಮ, ಕಾಗೆ ಪುಕ್ಕ ಗೂಬೆ ಪುಕ್ಕ ಎಂದು ಕೊಟ್ಟಿದ್ದಾರೆ. ಇವುಗಳನ್ನು ನೀವು ವೇಗವಾಗಿ ಉಚ್ಚರಿಸಲು ಪ್ರಯತ್ನಿಸಿ. ಈ ಪ್ರಶ್ನೆ ಪದ್ಯದಲ್ಲಿ ನೀವು ಇಷ್ಟಪಡುವ 4 ಸಾಲುಗಳನ್ನು ಬರೆಯಿರಿ ಎಂದು ಕೊಟ್ಟಿದ್ದಾರೆ. ಪದ್ಯದಲ್ಲಿ ಇರುವಂತಹ ಯಾವುದೇ 4 ಸಾಲುಗಳನ್ನು ಕೂಡ ನೀವು ಬರೆಯಬಹುದು. ಉದಾಹರಣೆಯಾಗಿ ಇಲ್ಲಿ ನಾವು ಗುರುವಿನೋಳ್ ನುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯಿ ನುಡಿಗೆ ದುಡಿದು ಮಡಿ, ಇಹಪರಗಳ ಏಳ್ಗೆ ಎಂದು 4 ಸಾಲುಗಳನ್ನು ಬರೆದಿದ್ದೇವೆ. ನೀವು ಇದೇ ರೀತಿಯಾಗಿ ಬೇರೆ ಸಾಲುಗಳನ್ನು ಕೂಡ ಇಲ್ಲಿ ನೀವು ಬರೆದುಕೊಳ್ಳಬಹುದು. ಪ್ರಶ್ನೆ, ಈ ಪದ್ಯದ ಸಾಲುಗಳನ್ನು ಕಂಠಪಾಠ ಮಾಡಿ ನಿಮ್ಮದೇ ರಾಗದಲ್ಲಿ ಹಾಡಿರಿ. ಇಲ್ಲಿ ಕೊಟ್ಟಿರುವಂತಹ ಪದ್ಯಗಳ ಸಾಲುಗಳನ್ನು ಅಂದರೆ ಪದ್ಯದ ಸಾಲುಗಳನ್ನು ನೀವು ಕಂಠಪಾಠ ಮಾಡಿ ನಿಮ್ಮದೇ ಆದಂತಹ ರಾಗದಲ್ಲಿ ಹಾಡಿಕೊಳ್ಳಬಹುದು. ಈ ವಿಡಿಯೋದಲ್ಲಿ ನಾವು ಕನ್ನಡಮ್ಮನ ಹರಕೆ ಪದ್ಯದ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪಾಠ 2 ಬುದ್ಧಿವಂತ ರಾಮಕೃಷ್ಣ ಪಾಠದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಉತ್ತರಿಸೋಣ.
4ನೇ ತರಗತಿ ಕನ್ನಡದ ಭಾಗ 1ರ ಎಲ್ಲ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 4ನೇ ತರಗತಿ ಕನ್ನಡ ಭಾಗ 1 ಪ್ರಶ್ನೋತ್ತರಗಳನ್ನು ಗಮನಿಸಿ.